ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಬಾ ಸಿಟಿಯ ಕಡೆ ಹೋಗ್ತಾ ಇದ್ದೇನೆ. ಫುಲ್ ವಿಡಿಯೋ ಹಾಕ್ತೇನೆ ನೋಡಿ ಗೈಸ್. ಪಾರ್ಟ್ 1 ನೈಟ್ ಹೊತ್ತು ಹೋದದನ್ನು ಹಾಕಿದ್ದೇನೆ ವಿಡಿಯೋ. ಪಾರ್ಟ್ 2 ಹೋಗ್ತಾ ಇರೋದನ್ನು ವಿಡಿಯೋ ಹಾಕ್ತೇನೆ ಗೈಸ್. ಇವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಇವರು ನೇಪಾಳದವರು, ಬಸ್ ಡ್ರೈವರ್. ಇವರು ನನಗೆ ಫಸ್ಟ್ ಟೈಮ್ ಸಿಕ್ಕಾಗ ನಾನು ಹುಡುಗಿ ಅಂತ ಅನ್ಕೊಂಡೆ. ಸೇಮ್ ಆ ಥರ ಕೂದಲೆಲ್ಲ ಬಿಟ್ಟು ಇದ್ರು, ಬಟ್ ಪಕ್ಕ ಹೋಗಿ ನೋಡ್ಬೇಕಂದ್ರೆ ಹುಡುಗ. ಇವಾಗ ಇವರು ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ನನ್ನನ್ನು ಇಡೀ ಆಬಾ ಸಿಟಿಯ ಕಡೆ ಕರ್ಕೊಂಡು ಹೋಗೋದು ಇವರೇ. ನಾನು ಒಬ್ಬನೇ ಇದ್ದೇನೆ ಬಸ್ಸಲ್ಲಿ. ನಾನು ಹೇಳಿದೆ ಈ ಥರ ಯೂಟ್ಯೂಬ್ ಮಾಡ್ತಿದ್ದೇನೆ ಅಂತೇಳಿ, ಬಟ್ ಇವರೇ ಕರ್ಕೊಂಡು ಹೋಗೋದು ನನ್ನನ್ನು. ಇವಾಗ ಫುಲ್ಲು ಆಬಾದ ಕಡೆ ಕರ್ಕೊಂಡು ಹೋಗೋದು ಇವರೇ. ಸಿಟಿ ತೋರಿಸ್ತೇನೆ, ಲಾಗಲ್ಲಿ ಹಾಕಿ ಇಲ್ಲ ಅಂತ ಹೇಳಿ. ಹಲೋ ಗಾಯ್ಸ್, ನಾನಿವಾಗ ಕಮೀಸ್ ಮುಸೈದಿಂದ ಆಬಾದ್ ಕಡೆ ಹೋಗ್ತಾ ಇದ್ದೇನೆ. ಮಾರ್ನಿಂಗ್ ಇವಾಗ 10 ಗಂಟೆ. ನಮ್ಮ ಆಫೀಸ್ ಇರೋದೆಲ್ಲ ಆಬಾದ್ ಕಡೆನೇ, ಹಾಗಾಗಿ ಆಫೀಸ್ ಕಡೆ ಹೋಗ್ತಾ ಇದ್ದೇನೆ. ಕಮೀಸ್ ಮಿಸೈದಿಂದ ಆಬಾದ್ ಕಡೆಗೆ ಒಂದು 30 ಕಿಲೋಮೀಟ್ರ್ ಇದೆ. ಆ 30 ಕಿಲೋಮೀಟ್ರು ಈ ಥರನೇ ಇದೆ. ಸೆಂಟ್ರಲ್ಲಿ ಗಾರ್ಡನ್, ಡಿವೈಡರಲ್ಲಿ ಈ ಥರನೇ ಇದೆ. ಸಖತ್ತಾಗಿದೆ. ಫುಲ್ಲು ಜಾಸ್ತಿ ಕೋಲ್ಡ್ ಇರುತ್ತೆ ಇಲ್ಲಿ, ಹಾಗಾಗಿ ಗಾರ್ಡನ್ ಎಲ್ಲ ನೋಡಿ ಯಾವ ಥರ ಹಸಿರು ಹಸಿರು ಇದೆ ಅಂತೇಳಿ. ರಾತ್ರಿ ಹೊತ್ತು ಇಲ್ಲಿ ಹೋಗಲಿಕ್ಕೆ ತುಂಬ ಖುಷಿಯಾಗುತ್ತೆ. ಪಾರ್ಟ್ 1 ವಿಡಿಯೋ ಹಾಕಿದ್ದೇನೆ, ಅದು ಇದೇ ರೂಟು. ಇವಾಗ ಹಗಲೊತ್ತು. ಆಬಾ ಸಿಟಿ ಹತ್ರ ಅದೇ ನಾನು. ಇವಾಗ ಒಂದು ಸಿಟಿಗಿಂತ ಒಂದು 5-6 ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೇನೆ. ಆಬಾ ಸಿಟಿ ಹತ್ರ ಅದೇ. ಆಬಾ ಸಿಟಿ ಅಂದರೆ ಮಡಿಕೇರಿ ಥರನೇ ಇದೆ, ಸೇಮ್. ಹೈಟಲ್ಲಿ, ತುಂಬ ಹೈಟಲ್ಲಿ ಬಿಲ್ಡಿಂಗ್ ಎಲ್ಲ ಇದೆ. ಆಮೇಲೆ ಎತ್ತರ ತಗ್ಗು ಪ್ರದೇಶ, ಅದರಲ್ಲೂ ಮನೆ ಅದೆಲ್ಲ ಇರುತ್ತೆ. ಅಂದರೆ ಸಿಟಿ ಜಾಸ್ತಿ ಇದೆ, ಬಟ್ ಎತ್ತರ ತಗ್ಗು ಪ್ರದೇಶ. ಅಂದರೆ ಈ ಆಬಾ ಪ್ಲೇಸ್ ತುಂಬ ಹೈಟಲ್ಲಿದೆ. ತುಂಬ ಹೈಟ್ ಅಂದರೆ ತುಂಬ ಹೈಟಲ್ಲಿ. ಆಬಾ ಮತ್ತು ಕಮೀಸ್ ಮುಸೈದು. ಯಾವ ಥರ ಇದೆ ಅಂತೇಳಿ. ಇಲ್ಲೊಂದು ಹೈವೇಲಿ ಹೋಗ್ಲಿಕ್ಕೆ ಇನ್ನೊಂದು ಖುಷಿ, ತುಂಬ ಖುಷಿ ಆಗುತ್ತೆ. ಒಳ್ಳೆ ವ್ಯೂ ಇದೆ, ತುಂಬ ಖುಷಿ ಆಗುತ್ತೆ ಹೋಗ್ಲಿಕ್ಕೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂತೇಳಿ. ನಾನಿವಾಗ ಆಬಾ ಬೈಪಾಸ್ ರೋಡಲ್ಲಿದ್ದೇನೆ. ಆಬಾ ಬೈಪಾಸ್ ರೋಡ್ ಇದು ಹೆಂಗಿದೆ ನೋಡಿ. ನಾನಿವಾಗ ಆಬಾ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೇನೆ ಇವಾಗ. ನೋಡಿ ಎತ್ತರ ತಗ್ಗು ಪ್ರದೇಶ ಹೆಂಗಿದೆ ಅಂತೇಳಿ ನೋಡಿ. ಈ ಥರನೇ ಇದೆ ಸಿಟಿ ಒಳಗಡೆ ಎಂಟ್ರಿ ಆಗುವ ಮುಂಚೆ. ಸಿಟಿಗೆ ಒಂಚೂರು ಹಿಂದ್ಗಡೆ ಇದ್ದೇನೆ, 1 ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೇನೆ. ನೋಡಿ ಅದು ಬ್ಲ್ಯಾಕ್ ಅನಿಸ್ತಿದೆಯಲ್ವಾ, ಅದು ಮೈನ್ ಸೆಂಟರ್ ಪಾಯಿಂಟ್.
ಆಪತ್ ಸಿಟಿಯ ಸೆಂಟರ್ ಪಾಯಿಂಟ್ ಅದು. ನಮ್ಮ ಆಫೀಸ್ ಅದರ ಹತ್ರನೇ ಇರೋದು. ಗೈಸ್, ಇದು ಆಬಾ ಮೈನ್ ಸಿಟಿ ಸೆಂಟ್ರಲ್ ಇದ್ದೇನೆ ಇವಾಗ. ಆಬಾದ ಸಿಟಿಯ ಸೆಂಟ್ರಲ್ ಇದ್ದೇನೆ, ನೋಡ್ಬೋದು ನೀವು. ಇಲ್ಲಿ ಸಿಟಿ ಒಳಗಡೆ ಸೆಂಟ್ರಲ್ ಇದ್ದೇನೆ, ಆಬಾದ್ ಸಿಟಿ ಒಳಗಡೆ. ಈ ಟೈಮಲ್ಲೆಲ್ಲ ಗಾಡಿ ತುಂಬ ಕಮ್ಮಿ ಇರುತ್ತೆ, ಬಟ್ ಸಂಜೆ ನೈಟ್ ಹೊತ್ತಾಗಬೇಕಂದ್ರೆ ಹೆವಿ ಗಾಡಿ ಇರುತ್ತೆ. ಹೆವಿ ಗಾಡಿ ಅಂದರೆ ಹೆವಿ ಗಾಡಿ. ಇವಾಗ ಮಧ್ಯಾಹ್ನದ ಹೊತ್ತು, ಬಟ್ ಇವಾಗ 11:30 ಆಗ್ತಾ ಬಂತು ಅಷ್ಟೇ. ಈ ಟೈಮಲ್ಲಿ ಅಷ್ಟೊಂದು ಇರೋದಿಲ್ಲ, ಬಟ್ 12 ಗಂಟೆ ನಂತರ ಫುಲ್ಲು ಹೆವಿ ಗಾಡಿ ಇರುತ್ತೆ ಇಲ್ಲಿ. ಸಿಟಿ, ಇಲ್ಲಿ ಮೈನ್ ಸಿಟಿಯ ಒಳಗಡೆ ಒಂದು ಫ್ಲಾಗ್ ಹಾಕಿದ್ದಾರೆ, ಅದು ಸೌದಿ ಅರೇಬಿಯಾದ ಫ್ಲಾಗ್. ಸೆಂಟ್ರಲ್ ಇದೆ, ಮೈನ್ ಸಿಟಿಯ ಸೆಂಟ್ರಲ್. ನಮ್ಮದು ಆಫೀಸ್ ಹತ್ರನೇ ಬಂದೆ ನಾನು. ನಮ್ಮ ಆಫೀಸು ಇಲ್ಲೇ ಇದೆ, ಈ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇದೆ. ಈ ಬಿಲ್ಡಿಂಗ್ ಬ್ಯಾಕ್ ಸೈಡ್ ನಮ್ಮ ಆಫೀಸ್ ಇದೆ. ವೆದರ್ ಅಂತೂ ಸಕ್ಕತ್ತಾಗಿದೆ, ಏನು ಬಿಸಿಲಿಲ್ಲ ನೋಡಿ. ಸೌದಿ ಅರೇಬಿಯಾದಲ್ಲಿ ಈ ಟೈಮಲ್ಲಿ ಬಿಸಿಲು ಅಂದರೆ, ನಾನು ಮೊದಲು ಜಿಜಾನಲ್ಲಿ ಇದ್ದಲ್ವ, ಈ ಹೊತ್ತಿಗೆ ಬಿಸಿಲಲ್ಲಿ 45, 46 ಆ ಥರ ಇರುತ್ತೆ. ಬಟ್ ಇಲ್ಲಿ ತಂಪಾಗಿದೆ, ಫುಲ್ಲು ಕೋಲ್ಡು. ಸಿಟಿಯ ಒಳಗಡೆ
ನೋಡಿ ಗೈಸ್, ನಾನು ಇವಾಗ ಕಮೀಸ್ ಮುಸತ್ ಸಿಟಿ ಹತ್ರ ಬಂದಿದ್ದೇನೆ. ಇಲ್ಲೇ ಇರೋದು ನಮ್ಮ ಒಬ್ಬರು ಊರವರು ಇದ್ದಾರೆ, ಇಲ್ಲೇ GMC ಕಂಪನಿಯಲ್ಲಿ ಆ ಕಡೆ ಇದ್ದಾರೆ. ಇಲ್ಲಿ ಶೋರೂಮ್ ಇದೆ GMC ಕಂಪನಿದು, ಅವರು ನಮಗೆ ಪರಿಚಯ ಇದ್ದಾರೆ. ಕಮೀಸ್ ಮುಸತ್ ಸಿಟಿ ಎಂಟ್ರಿ ಆಗ್ತಾ ಇದ್ದೇನೆ ಇವಾಗ. ಕಮೀಸ್ ಮುಸತ್ ಸಿಟಿಗೆ ಬಂದಿದ್ದೇನೆ. ಒಳ್ಳೆ ಪ್ಲೇಸ್ ಇದೆ, ಇಲ್ಲಿ ವ್ಯೂ ಒಳ್ಳೇದಿದೆ. ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನಾವಿಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಹೊರಗಡೆನೇ ಇದ್ವಿ, ಬಟ್ ಇವಾಗ 3 ಗಂಟೆ ಆಗ್ತಾ ಬಂತು. ಗೊತ್ತೇ ಆಗ್ತಿಲ್ಲ 3 ಗಂಟೆ ಆಗಿದೆಯಾ ಅಂತೇಳಿ. ತುಂಬ ಖುಷಿ ಆಗುತ್ತೆ ಇಲ್ಲಿ. ಇದು ಕಮೀಸ್ ಮುಸತ್ ಸಿಟಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ತುಂಬ ಕೇರಳದವರು ಇದ್ದಾರೆ, ಕೇರಳ ಕರ್ನಾಟಕದವರು ಇದ್ದಾರೆ, ತುಂಬ ಮಂದಿ ಇದ್ದಾರೆ ಇಲ್ಲಿ ಕಮೀಸ್ ಮುಸತ್ತಲ್ಲಿ. ಹೈಯೆಸ್ಟ್ ಮಂದಿ ಕೇರಳದವರು ಬರೋದು ಇಲ್ಲಿ. ಕೇರಳ, ತಮಿಳ್ನಾಡವರು, ಕರ್ನಾಟಕದವರು ಇದ್ದಾರೆ ಇಲ್ಲಿ, ತುಂಬ ಮಂದಿ ಇದ್ದಾರೆ ಕರ್ನಾಟಕದವರು. ಇಲ್ಲಿ ಕಮೀಸ್ ಮುಸತ್ತಲ್ಲಿ ಇರೋರು ಯಾರಾದರೂ ವೀಡಿಯೋ ಎಲ್ಲ ನೋಡ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಕಮೀಸ್ ಮುಸತ್ ಸಿಟಿ ಇದು. ಇನ್ನೊಂದು 2 ಡೇಸಲ್ಲಿ ನಾನು ಊರಿಗೆ ಹೊರಡ್ತಿದ್ದೇನೆ. 2.5 ವರ್ಷ ಆಯಿತು ಇಲ್ಲೂ ನಾನು ಬಂದು ಊರಿಗೆ ಹೊರಡ್ತಾ ಇದ್ದೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್.